ಖಂಡಿತ ಪ್ರತಾಪೇ ವಿನ್ ಆಗೋದು ಫಾರ್ ಶೋರ್ 100%. ವಿಲ್ ಬಿ ಹ್ಯಾವಿಂಗ್ ಸೋ ಮಚ್ ಆಫ್ ಕೆಪಾಸಿಟಿ. ಅಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಪ್ರತಾಪ್, ಸಂಗೀತ ಮೇನ್. ಇಲ್ಲಿ ಪ್ರತಾಪ್ ಸಂಗೀತ ಅನ್ನೋದಕ್ಕಿಂತ ವಿನಯ್ ಅವರು ಬೇರೆಯವರೆಲ್ಲ ಅಗ್ರೆಸಿವ್ ಆಡ್ಕೊಂಡು ಕೈಕಲ್ ಮುರ್ಕೊಂಡು ಆಟ ಆಡ್ತಾ ಇದಾರಲ್ಲ, ಅವ್ರ ಬಗ್ಗೆ ಏನಂತೀರ? ಅಫ್ಕೋರ್ಸ್ ಅದೊಂದು ಅವರ ಅಗ್ರೆಷನ್, ಅದೇನು ಸ್ಟ್ರಾಟಜಿ ಅಂತಾರಲ್ಲ, ಸೊ ಆಗಿರ್ಬೋದು. ಬಟ್ ಇಟ್ ಹ್ಯಾಸ್ ಟು ಬಿ ಯಾವಾಗ್ಲೂ ಮೈಂಡ್ ಗೇಮು ಇಂಪಾರ್ಟೆಂಟ್ ಆಗುತ್ತಲ್ಲ. ಸೊ ಸ್ಟಾರ್ಟಿಂಗಿಂದ ಇಲ್ಲಿವರೆಗೆ ಎಲ್ಲ ಎಪಿಸೋಡ್ಗಳು ನೋಡಿದ್ದೀರಾ? ಡ್ರೋನ್ ಪ್ರತಾಪ್ ಅವರನ್ನ ಬರೀ ಎಮೋಷನಲ್ ಎಪಿಸೋಡ್ಗಳಲ್ಲಿ ಹೈಲೈಟ್ ಆಗಿ ಕಾಣಿಸಿರೋದು. ಅದನ್ನ ಬಿಟ್ಟರೆ ಗೇಮ್ಗಳಲ್ಲಿ ಅಂತ ಹೇಳಿದ್ರೆ ವಿನಯ್, ಸಂಗೀತ, ಕಾರ್ತಿಕ್ ಇದ್ದಾರೆ. ಏನಂತೀರಾ? ಗೇಮ್ಗಳು ಮತ್ತೆ ಎಮೋಷನಲ್ಗೂ ಬಹಳಷ್ಟು ವ್ಯತ್ಯಾಸ ಇದೆಯಲ್ಲ? ಆಫ್ಕೋರ್ಸ್ ಎಮೋಷನ್ನು ಇರಬೇಕು, ಗೇಮ್ ಅಂದಮೇಲೆ ಎಮೋಷನ್ ಇರಬೇಕು, ಸ್ಟ್ರಾಟಜಿನೂ ಇರಬೇಕು, ಎಲ್ಲ ಇನ್ಕ್ಲೂಡ್ ಆದರೆ ತಾನೇ ಬಿಗ್ ಬಾಸ್ ಅನ್ನೋದು. ಸೊ ಕೆಲವೊಂದು ಟೈಮ್ ಅವ್ರು ಕಾಣಿಸ್ಕೊಂಡಿದ್ದಾರೆ, ಕೆಲವೊಂದು ಟೈಮ್ ಅವ್ರು ಕಾಣಿಸ್ಕೊಂಡಿಲ್ಲ, ಅಷ್ಟೇ ಮ್ಯಾಟ್ರು. ಇವಾಗ ಅಗ್ರೆಷನ್ ಅಂದಿದ ತಕ್ಷಣ ವಿನಯ್ ಅಂತಾರೆ. ಯಾಕೆ? ಬಿಕಾಸ್ ಎಲ್ಲದರಲ್ಲೂ ಒಂದೊಂದು ಕ್ವಾಲಿಟೀಸ್ ಇರುತ್ತೆ. ಅಗ್ರೆಷನ್ ಅಂದರೆ ವಿನಯ್ ಇರ್ತಾನೆ, ಎಮೋಷನ್ ಅಂದರೆ ಪ್ರತಾಪ್ ಇರ್ತಾರೆ, ಸಂಗೀತ ಅಂದರೆ ಶಿ ಇಸ್ ಏಬಲ್ ಟು ಡೂ ಆಲ್, ಇನ್ಕ್ಲೂಡಿಂಗ್ ಅಗ್ರೆಸಿವ್, ಎಮೋಷನ್ನು, ಫೀಲಿಂಗ್ಸು ಎಲ್ಲದರಲ್ಲೂ ಇರ್ತಾರೆ, ಆಲ್ರೌಂಡರ್ ಅನ್ನೋ ಥರ. ಎರಡು ಡಬಲ್ ಗೇಮ್ ಥರ ಈ ಕಡೆ ಕಾರ್ತಿಕ್ ಕಡೆನೂ ಇದ್ರು, ವಿನಯ್ ಕಡೆನೂ ಹೋದ್ರು ಸಂಗೀತ ಅವರು. ಡಬಲ್ ಗೇಮ್ ಅನ್ನೋದಕ್ಕಿಂತ ಸಿಚುಯೇಷನ್ ಮ್ಯಾಟರ್ಸ್. ಸಿಚುಯೇಷನ್ ಬಿಕಾಸ್ ಆ ಟೈಮಲ್ಲಿ ಅವ್ರಿಗೆ ಅನ್ಸಿರ್ಬೋದೇನೋ ಅಷ್ಟೇ. ಅದನ್ನ ಬಿಟ್ಟರೆ ದರ್ ಇಸ್ ನೋ. ಡ್ರೋನ್ ಪ್ರತಾಪ್ ಅವ್ರ ಕಣ್ಣೀರಿಗೆ ಮರಳಾಗ್ಬಿಟ್ರು ಈ ಹೆಣ್ಮಕ್ಳು ಅಂತ ಇಲ್ಲ. ಇಟ್ ಈಸ್ ಬಿಕಾಸ್ ಆಫ್ ಫೀಲಿಂಗ್. ಅವ್ರ ಕಣ್ಣೀರಿಗೆ ಅಂತ ಹೇಳೋಕ್ಕಾಗಲ್ಲ. ಸಮ್ ಸಾರ್ಟ್ ಆಫ್ ಯಾರಿಗೆ ಆಗಲಿ 3 ವರ್ಷ ಮಾತಾಡಿಲ್ಲ ಅಂದರೆ ಅಫ್ಕೋರ್ಸ್ ಇಟ್ ಇಸ್ ಅನ್ ಎಮೋಷನ್ ಅಂತಲೇ ಹೇಳ್ಬೋದು. ಅದು ಅವ್ರು ಹುಡುಗಿರೇ ಅಂತಲ್ಲ, ಹುಡುಗರಿಗೂ ಅನಿಸಿದೆ ಕೂಡ. ಕಾರ್ತಿಕ್ ಅವರು ಒಂದು ಪಾಯಿಂಟ್ ಆಫ್ ವ್ಯೂ ಹೇಳಿದ್ದಾರೆ, ಲೈಕ್ ಈ ಥರ ಇದೆ, ಲೆಟ್ ಹಿಮ್ ಟಾಕ್ ಅಂತ ಹೇಳಿ. ಸೊ ಆ ಥರ ಎಲ್ಲ ಏನಿಲ್ಲ, ಹುಡುಗಿರಿಗೆ ಅಂತ ಏನಿಲ್ಲ, ಸ್ಪೆಸಿಫಿಕಲಿ ಏನಿಲ್ಲ. ಇವತ್ತಿನ ಪ್ರೋಮೋ ನೋಡಿದ್ರ? ಎಸ್, ಹೌದು. 3 ವರ್ಷಗಳ ನಂತರ ತಂದೆ, ಮಗ, ತಾಯಿ ಒಟ್ಟಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಏನು ಅನಿಸುತ್ತೆ? ತುಂಬ ಖುಷಿ ಆಗ್ತದೆ ಆ್ಯಕ್ಚುಲಿ. ಅವ್ರ ಪ್ರೀತಿ ಅನ್ನೋದು ಏನಿರುತ್ತಲ್ಲ, ಆ 3 ವರ್ಷಗಳ ಕಾಲ ಅವ್ರು ಸಫರ್ ಮಾಡಿರೋದೇನಿದೆಯಲ್ಲ, ಅದು ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತದೆ ಆ ಪ್ರೋಮೋಲಂತೂ. ಇಟ್ಸ್ ಲೈಕ್ ನಿಮಗೆ ಪರ್ಸನಲಿ ಹೇಗೆ ಅನಿಸುತ್ತಂತ? ಹಾರ್ಟ್ ಟಚಿಂಗ್. ಅಫ್ಕೋರ್ಸ್ ಯಾರೇ ಆಗಲಿ ಅವ್ರ ತಂದೆ ತಾಯಿನೇ ಅವರಿಗೆ ಗುರು ಆಗಿರ್ಬೋದು, ದೇವರಾಗಿರ್ಬೋದು, ಎಲ್ಲ ಆಗಿರ್ತಾರೆ. ಆ ಪಾಯಿಂಟ್ ಆಫ್ ವ್ಯೂನಲ್ಲಿ 3 ವರ್ಷ ಆದ್ಮೇಲೆ ನೋಡ್ತಿದ್ದಾರೆ ಅಂದರೆ ಅಫ್ಕೋರ್ಸ್ ಅವರು ಇಟ್ ಈಸ್ ಹಾರ್ಟ್ ಟಚಿಂಗ್ ಅಂತಲೇ ಹೇಳ್ಬೋದು. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಸೂಪರ್. ಅವರಿಗೆ ನೋ ಪಾಯಿಂಟ್, 100 to 200 ಓನ್ಲಿ. ಪ್ರತಿ ವಾರದ ಪಂಚಾಯತ್ ಹೇಗಿರುತ್ತೆ? ಸೂಪರ್. ಈಗ ಲಾಸ್ಟ್ ವೀಕು ಓಕೆ ಫೈನ್ ಚೆನ್ನಾಗಿತ್ತು. ಸುದೀಪ್ ಅವ್ರು ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಒಂದು 2 ದಿನದಿಂದ ತನಿಷ್ ಅವ್ರ ಹೆಸರು ಸಿಕ್ಕಾಪಟ್ಟೆ ಬರ್ತಾ ಇದೆ. ಒಳಗಡೆ ಹೋದಂಥ ಪೇರೆಂಟ್ಸು ಸಹ ಕ್ಯಾಪ್ಟನ್ಸಿ ತನಿಷ್ ಅವರು ಆಗಬೇಕು, ಹೊರಗಡೆ ಟಾಕಿಂಗ್ ಸಹ ವಿನ್ನರ್ ತನಿಷ್ ಆಗಬೇಕು ಅನ್ನೋದು ಟಾಕಿಂಗ್ ಶುರುವಾಗಿದೆ. ಏನಂತೀರ? ವಿನ್ನರ್ ತನಿಷ್ ಅಂತ ಅಲ್ಲ, ಇಟ್ಸ್ ಆಲ್ ಬಿಕಾಸ್ ಆಫ್ ಏನಂತಾರೆ, ಈ ಲಾಸ್ಟ್ 3 to 4 ವೀಕ್ಸ್ ಅವ್ರದ್ದು ತುಂಬ ಪರ್ಫಾರ್ಮೆನ್ಸ್ ಕಡಿಮೆ ಆಗಿದೆ. ಪರ್ಫಾರ್ಮೆನ್ಸ್ ಅನ್ನೋದಕ್ಕಿಂತ ತುಂಬ ಕಡೆ ಕಾಣಿಸ್ಕೊಂಡಿಲ್ಲ. ಅವ್ರು ಕಾಣಿಸ್ಕೊಂಡಿಲ್ಲ ಇನ್ ದ ಸೆನ್ಸ್, ಇವಾಗ ಎಲ್ಲರೂ ಗೇಮ್ಸ್ ಆಡ್ತಾ ಇದ್ದಾರೆ, ಎಲ್ಲನೂ ಆಡ್ತಾ ಇದ್ದಾರೆ, ಅವ್ರೊಂದು ಸ್ವಲ್ಪ ಸೇಫ್ ಆಗ್ತಾ ಇದ್ದಾರೆ. ಅದನ್ನ ವಿನ್ನರ್ ಅಂತೆಲ್ಲ ಹೇಳೋಕ್ಕಾಗಲ್ಲ, ಬಿಕಾಸ್ ಅದು ಆ ಪ್ಲೇಸಿಗೆ ತುಂಬ ಆಕ್ಯುಪೈ ಆಗಿಬಿಟ್ಟಿದ್ದಾರೆ. ಎಲ್ಲರ ಪೇರೆಂಟ್ಸು ತನಿಷಾ ಕ್ಯಾಪ್ಟನ್ಸಿ ಆಗ್ಬೇಕಂತ ಹೇಳಿದ್ರು. ಏನು ಯಾಕೆ ಅಂತ ಹೇಳ್ತೀನಿ. ಇದುವರೆಗೂ ಆಗಿರೋದ್ರಲ್ಲಿ ಮೇನ್ ಪಾರ್ಟ್ ಲಾಸ್ಟ್ 1 ವೀಕ್ ಬ್ಯಾಕ್ ಅಷ್ಟೇ ಅವರು ಕ್ಯಾಪ್ಟನ್ಸಿ ಅನ್ನೋದಕ್ಕಿಂತ ಟೀಮಿಗೆ, ಗ್ರೂಪಿಗೆ ಲೀಡರ್ ಆಗಿದ್ದು. ಅದ್ರ ಮುಂಚೆ ಇದಕ್ಕಿಂತ ಕ್ಯಾಪ್ಟನ್ಸಿ ಓಟದಲ್ಲಾಗಿ ಅವ್ರು ಫಸ್ಟ್ ಹೋಗಿಲ್ಲ. ಆ್ಯಂಡ್ ದೆನ್ ಅವರು ಮತ್ತೆ ಗ್ರೂಪ್ ಲೀಡರ್ ಆಗಿನೂ ಯಾವುದ್ರಲ್ಲೂ ಕಾಣಿಸ್ಕೊಂಡಿಲ್ಲ. ಲಾಸ್ಟ್ ವೀಕೇನೋ ಅಷ್ಟೇ ಅವ್ರು ಕಾಣಿಸ್ಕೊಂಡಿರೋದು ಗ್ರೂಪ್ ಲೀಡರ್ ಆಗಿ. ಸೊ ಅದರಿಂದ ಮೇ ಬಿ ಎಲ್ಲರೂ ಕ್ಯೂರಿಯಾಸಿಟಿಯಿಂದ ಇದ್ದಾರೆ. ಈ ಸಲ ಮಹಿಳೆ ವಿನ್ ಆಗ್ಬೇಕು ಅನ್ನೋದೇನೆ ಎಲ್ಲರೂ ಇಷ್ಟನಾ? ಹಂಗಂತ ಏನಿಲ್ಲ, ಯಾರು ಚೆನ್ನಾಗಿ ಗೇಮ್ ಆಡ್ತಾರೋ ಅದು ಎಲ್ಬಿದ್ದೀನಿ. ಮಹಿಳೆ ಅಂತನೂ ಅಲ್ಲ, ಹುಡುಗರು ಅಂತ ಅನ್ನಲ್ಲೂ ಅಲ್ಲ. ಯಾಕಂದರೆ ಅವರಿಗೂ ಅಷ್ಟೇ ಕೆಪಾಸಿಟಿ ಇದೆ, ಇವರಿಗೂ ಅಷ್ಟೇ ಕೆಪಾಸಿಟಿ ಇದೆ. ಸೊ ಡ್ರೋನ್ ಪ್ರತಾಪ್ ಫೇಕು ವಿನ್ ಆಗಬಾರ್ದು ಅನ್ನೋರಿಗೆ ಏನು ಸ್ಟೇಟ್ಮೆಂಟ್ ಕೊಡ್ತೀರಾ? ಬೇಕು ಅಂತ ಏನಿಲ್ಲ ಸರ್, ಅದೆಲ್ಲ ಸಿಚುವೇಶನ್ ಅಂತಾರಲ್ಲ, ಅವ್ರಿಗೆ ಯಾವ ಥರ ಸಿಚುವೇಶನ್ ಇತ್ತೋ ಏನೋ ಗೊತ್ತಿಲ್ಲ. ಬಿಕಾಸ್ ಎಲ್ಲರೂ ಒಂದು ಚಾನ್ಸ್ ಅಂತ ಕೊಟ್ಬಿಟ್ಟಿದ್ದೀನಿ. ಸೊ ಲೆಟ್ ಇಟ್ ಪ್ರೂವ್. ಇದನ್ನು ಮಿಸ್ಯೂಸ್ ಮಾಡ್ಕೊಳ್ಳಲ್ಲ ಅಂತೀರಾ? ಇಟ್ ಈಸ್ ಡಿಪೆಂಡ್ಸ್, ಏನು ಹೇಳೋಕ್ಕಾಗಲ್ಲ. ಒಂದ್ಸರಿ ಗೆಲ್ಸೋಣ ಅಂತೀರಾ? ಗೆಲ್ಸೋಣ. ನಿಮ್ಮ ಓಟು? ಪ್ರತಾಪ್. ಥ್ಯಾಂಕ್ ಯು. ನಿಮ್ಮ ಹೆಸರು? ನವ್ಯ. ಸೂಪರ್.